ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೋರ್ತ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕೆಮಿಸ್ಟ್ರಿನಲ್ಲಿ ನಿಮಗೆ ಒಟ್ಟು 4 ಯೂನಿಟ್ ಇರುತ್ತೆ. 4 ಯೂನಿಟಲ್ಲಿ 3ನೇ ಯೂನಿಟಲ್ಲಿ ನಿಮಗೆ 2 ಸಬ್ ಟಾಪಿಕ್ಸ್ ಬರುತ್ತೆ. ಒಂದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಬರುತ್ತೆ. ಎರಡನೇದು ಮೆಥಡ್ಸ್ ಆಫ್ ಐಡೆಂಟಿಫಿಕೇಷನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಅಂತ ಬರುತ್ತೆ. ಆಲ್ರೆಡಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ದು ಆಲ್ರೆಡಿ ವೀಡಿಯೋಸ್ 14 ವೀಡಿಯೋಸ್ ಏನೋ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಮೆಥಡ್ಸ್ ಆಫ್ ಐಡೆಂಟಿಫಿಕೇಷನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ಸ್ ಅದನ್ನು ಆ ಸೀರೀಸ್ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಹೇಳ್ಕೊಳ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಮೊದಲನೇ ವಿಡಿಯೋ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಮೆಕ್ಯಾನಿಸಮ್ಸ್ನ ಇದುವರೆಗೂ ಕಲ್ತಿರ್ತೀರ. ಮೆಕ್ಯಾನಿಸಮ್ಸು ಟೀಚರ್ಸು ಬೋರ್ಡ್ ಮೇಲೆ ಬರೆದಿರ್ತಾರೆ. ನಿಜವಾಗೂ ಆ ಮೆಕ್ಯಾನಿಸಮ್ಸು ಅದೇ ಥರ ಆಗ್ತಾ ಇದೆಯಾ ಇಲ್ವಾ, ಸೊ ಬರೆಯುವಂಥದ್ದು ನಿಜನಾ ಅಲ್ವಾ, ಅದನ್ನು ಪ್ರೂವ್ ಮಾಡೋದು ಹೆಂಗೆ, ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ, ಅದಕ್ಕೆ ಕೆಲವೊಂದು ಮೆಥಡ್ಗಳಿವೆ. ಆ ಮೆಥಡ್ನ ಅದಕ್ಕೆ ಡಿಪೆಂಡಿಂಗ್ ಅಪಾನ್ ದಿ ಪ್ರಾಡಕ್ಟ್ ಫಾರ್ಮ್ಡ್, ಡಿಪೆಂಡಿಂಗ್ ಅಪಾನ್ ದಿ ಕ್ಲಿವೇಜ್ ಇಂಟರ್ಮೀಡಿಯೇಟ್ ಯಾವುದು ಫಾರ್ಮೇಷನ್ ಆಯಿತು, ಆ ಬೇಸಿಸ್ ಮೇಲೆ ಅಥವಾ ಕೈನೆಟಿಕ್ಸ್ ಮೇಲೆ ಅಥವಾ ಐಸೋಟೋಪಿಕ್ ಎಫೆಕ್ಟ್ ಮೇಲೆ ನಾವು ಇದೇ ಮೆಕ್ಯಾನಿಸಮು ಇದೇ ಪಾತಲ್ಲಿ ಹೋಗ್ತಾ ಇದೆ, ಇದೇ ನಮಗೆ ಇಂಟರ್ಮೀಡಿಯೇಟ್ಸ್ ಬರ್ತಾ ಇದೆ, ಇದೇ ಪಾತಲ್ಲಿ ಮೆಕ್ಯಾನಿಸಮ್ ಫಾಲೋ ಆಗ್ತಿದೆ ಅಂತ ಐಡೆಂಟಿಫೈ ಮಾಡ್ತೀವಲ್ಲ, ಆ ಮೆಥಡ್ಗಳು ಸ್ಟಡಿ ಮಾಡುವಂಥ ಟಾಪಿಕ್ ಇದು. ಸೊ ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಯಾವುದೇ ಒಂದು ರಿಯಾಕ್ಷನ್ಗೆ ಕೊಟ್ಟಾಗ ಆ ರಿಯಾಕ್ಷನ್ನು ಮೆಕ್ಯಾನಿಸಮ್ ಹೇಗಿದೆ, ಅದೇ ಫಾಲೋ ಆಗ್ತಾ ಇದೆಯಾ ಅಲ್ವ ಅಂತ ಐಡೆಂಟಿಫೈ ಮಾಡೋಕ್ಕೆ ನೋಡೋಡ್ ಸ್ಪೆಕ್ಟ್ರೋಸ್ಕೋಪಿ ಇದೆ. ಅದಲ್ಲದೆ ಬೈ ಯೂಸಿಂಗ್ ದಿ ಕ್ಲಾಸಿಕಲ್ ಮೆಥಡ್ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದಿ ರಿಯಾಕ್ಷನ್ ಮೆಕ್ಯಾನಿಸಮ್ ದಟ್ ಈಸ್ ಟೇಕಿಂಗ್ ಪ್ಲೇಸ್. ಸೊ ನಿಮಗೆ ರಿಯಾಕ್ಷನ್ ಮೆಕ್ಯಾನಿಸಮ್ ಅರ್ಥ ಆಗಬೇಕು ಅಂತಂದರೆ ಕೆಲವೊಂದು ಬೇಸಿಕ್ ಟರ್ಮ್ಸ್ ಗೊತ್ತಿರಬೇಕು. ಆರ್ಗ್ಯಾನಿಕ್ ರಿಯಾಕ್ಷನ್ಸು ಮತ್ತು ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ, ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ಸು ಯಾವಾಗಲೂ ಅಯಾನ್ಸ್ ಮಧ್ಯೆ ಆಗ್ತಾ ಇರುತ್ತೆ, ಆರ್ಗ್ಯಾನಿಕ್ ರಿಯಾಕ್ಷನ್ಸು ಯಾವಾಗಲೂ ಮಾಲಿಕ್ಯೂಲ್ಸ್ ಮಧ್ಯೆ ಆಗ್ತಾ ಇರುತ್ತೆ. ಆ ರಿಯಾಕ್ಷನ್ ಮೆಕ್ಯಾನಿಸಮ್ ಆಗಬೇಕಾದ್ರೆ ಅದು ಸಿಂಗಲ್ ಮಾಲಿಕ್ಯೂಲ್ ಆಗ್ಬೋದು, ಇಲ್ಲ ಅಂತಂದರೆ ಬೇರೆ ಬೇರೆ ಮಾಲಿಕ್ಯೂಲ್ ಆಗಿರ್ಬೋದು. ಅಂದ್ರೇನು, A+A ಕಂಬೈನ್ ಆಗಿ ನಿಮಗೆ C ಕೊಡ್ತಾ ಇರ್ಬೋದು, ಅಥವಾ A+B. ಎ ಅನ್ನೋದು ಏನಾಗಿರುತ್ತೆ, ಒಂದೇ ರಿಯಾಕ್ಟೆಂಟು 2 ಮಾಲಿಕ್ಯೂಲ್ಗೆ ಸೆಲ್ಫ್ ರಿಯಾಕ್ಟಿವ್ ಮಾಲಿಕ್ಯೂಲ್ ಆಗ್ಬೋದು, ಸಿಂಗಲ್ ಮಾಲಿಕ್ಯೂಲ್ ಇರ್ಬೋದು, ಇಲ್ಲ ಅಂದರೆ ಬಿಟ್ವೀನ್ 2 ಮಾಲಿಕ್ಯೂಲ್ಸ್ ಇರ್ಬೋದು. ಸೊ ದಟ್ ಇಸ್ ಅ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್. ಆರ್ಗ್ಯಾನಿಕಲ್ಲಿ ಏನಾಗ್ತಿದೆ ಅಂತಂದರೆ ನಿಮಗೆ ಅಯಾನಿಕ್ ನೇಚರ್ ಇರುತ್ತೆ, ವೆರಾಸ್ ಇನ್ಆರ್ಗ್ಯಾನಿಕಲ್ಲಿ ಅಯಾನಿಕ್ ನೇಚರ್ ಇರುತ್ತೆ, ಆರ್ಗ್ಯಾನಿಕಲ್ಲಿ ನಿಮಗೆ ಮಾಲಿಕ್ಯುಲರ್ ಇನ್ ನೇಚರ್ ಇರುತ್ತೆ. ಆ್ಯಂಡ್ ಆಲ್ಸೋ ಯಾವುದು ಕಾರ್ಬನ್ ಇದೆಯಲ್ಲ ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಆ ಕಾರ್ಬನ್ ಇಲ್ಲದೆ ಇರೋ ಅಂಥದ್ದಕ್ಕೆ ನಾವೇನಂತ ಕರಿತೀವಿ, ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಜನರಲಿ ದ ಡು ನಾಟ್ ಕಂಟೈನ್ ಕಾರ್ಬನ್. ಆದರೆ ಕಾರ್ಬನ್ ಇರುವಂಥ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸು ಇದೆ. ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನೇಟ್ಸು, ಸೈನೈಡ್ಸು, ಕಾರ್ಬೈಡ್ಸು, ಇದೆಲ್ಲನೂ ನಿಮಗೆ ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ. ಓಕೆ, ಯಾವುದೇ ಒಂದು ರಿಯಾಕ್ಷನ್ನ ನಾನು ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಅದನ್ನು ನನಗೆ ಒಂದು ಮೆಥಡ್ ಇದೆ. ಇನ್ ಎ ಫಾರ್ಮ್ ಆಫ್ ಈಕ್ವೇಷನ್ ಐ ಆಮ್ ಗೋಯಿಂಗ್ ಟು ರೆಪ್ರೆಸೆಂಟ್. ಅದಕ್ಕೆ ಕೆಮಿಕಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಆ ಕೆಮಿಕಲ್ ಈಕ್ವೇಷನ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಫಾರ್ಮುಲಾ ಆಫ್ ದಿ ರಿಯಾಕ್ಟೆಂಟ್ಸ್ ಆ್ಯಂಡ್ ಫಾರ್ಮುಲಾ ಆಫ್ ದಿ ಪ್ರಾಡಕ್ಟ್ಸ್ ಏನಿದೆಯಲ್ಲ ಅವೆರಡೂ ನಾನು ತಗೊಳ್ತೀನಿ. ಆ್ಯಂಡ್ ಇನ್ ಬಿಟ್ವೀನ್ ಅವೆರಡರ ಮಧ್ಯದಲ್ಲಿ ಐ ಆಮ್ ಗೋಯಿಂಗ್ ಟು ಪುಟ್ ಎನ್ ಆ್ಯರೋ ಮಾರ್ಕ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಪುಟ್ ದಿ ಕಂಡೀಷನ್ಸ್. ಯಾಕೆಂದರೆ ಯಾವುದೋ ಒಂದು ರಿಯಾಕ್ಷನ್ ಆಗೋದಕ್ಕೆ ಟೆಂಪ್ರೇಚರು, ಕ್ಯಾಟಲಿಸ್ಟು, ಪ್ರೆಷರು ಇವೆಲ್ಲ ನನಗೆ ಇಂಪಾರ್ಟೆಂಟಾಗಿ ಪ್ಲೇ ಮಾಡುತ್ತೆ. ಅದಕ್ಕೆ ಕಂಡೀಷನ್ಸ್ ಅಂತ ಹೇಳ್ತೀವಿ. ಆ ಕಂಡೀಷನ್ಸ್ ಆಫ್ ದಿ ಎಕ್ಸ್ಪೆರಿಮೆಂಟನ್ನು ಎಬೋ ದಿ ಆ್ಯರೋ ಮಾರ್ಕ್ ಬರೀತೀನಿ. ಯೂಶಲಿ ಆ್ಯರೋ ಮಾರ್ಕ್ ವಿಲ್ ಬಿ ಪಾಯಿಂಟಿಂಗ್ ಟುವರ್ಡ್ಸ್ ದಿ ಪ್ರಾಡಕ್ಟ್. ಓಕೆ, ನಾನು ಹೇಳಿದೆ 2 ಮಾಲಿಕ್ಯೂಲ್ ಬೇಕೇ ಬೇಕು ರಿಯಾಕ್ಷನ್ ಆಗೋದಕ್ಕೆ ಅಂತ. ಅದು ಮೇ ಬಿ ಒಂದೇ ಇರ್ಬೋದು, ಇಲ್ಲಾಂದರೆ ಬೇರೆ ಬೇರೆ ಇರ್ಬೋದು ಅಂತ ಹೇಳಿದೆ. ಅದರಲ್ಲಿ ಒಂದಕ್ಕೆ ನಾವು ರಿಯಾಕ್ಟಿಂಗ್ ಸ್ಪೀಶೀಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಸಬ್ಸ್ಟ್ರೇಟ್ ಅಂತ ಹೇಳ್ತೀವಿ. ಎರಡೂ ನ್ಯೂಟ್ರಲ್ ಆಗಿಬಿಟ್ಟಿದೆ ಅಂತಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಆಗಲ್ಲ. ಫಸ್ಟ್ ಏನು ಮಾಡಬೇಕು, ಒಂದು ಔಟ್ ಆಫ್ ದೋಸ್ 2 ರಿಯಾಕ್ಟೆಂಟ್ ಒನ್ ವಿಲ್ ಬಿ ವೆರಿ ಆ್ಯಕ್ಟಿವ್ ಡ್ಯೂ ಟು ಸಮ್ ರೀಸನ್ ದಟ್ ಗೋಯಿಂಗ್ ಟು ಅಟ್ಯಾಕ್ ದಿ ಅದರ್ ಮಾಲಿಕ್ಯೂಲ್. ಅದಕ್ಕೆ ಯಾವುದು ಫಸ್ಟು ರಿಯಾಕ್ಟ್ ಮಾಡುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಅಟ್ಯಾಕಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಅಟ್ಯಾಕಿಂಗ್ ರಿಯೇಜೆಂಟು ಮತ್ತು ಸಬ್ಸ್ಟ್ರೇಟು ಕಂಬೈನ್ ಆದಾಗ ನಿಮಗೆ ಪ್ರಾಡಕ್ಟು ಬರ್ತಾ ಹೋಗುತ್ತೆ. ದ ಕಾರ್ಬನ್ ಬಾಂಡ್ಸ್ ಇನ್ ಎ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ ಆರ್ ಬ್ರೋಕನ್ ಗಿವ್ ಟು fragments which are very reactive and constituted transitionary intermediates.
ಓಕೆ, ಈಗ ಏನಾಗ್ತಾ ಇದೆ, ನಮ್ಗೆ ಯಾವುದೇ ಒಂದು ರಿಯಾಕ್ಷನ್ ಆಗಬೇಕು ಅಂದರೆ ಒಂದು ಅಟ್ಯಾಕಿಂಗ್ ರಿಯೇಜೆಂಟ್ ಏನು ಮಾಡಬೇಕು, ಸಬ್ಸ್ಟ್ರೇಟ್ನ ಅಟ್ಯಾಕ್ ಮಾಡಬೇಕು. ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಓಲ್ಡ್ ಬಾಂಡು ಬ್ರೇಕ್ ಆಗುತ್ತೆ, ನ್ಯೂ ಬಾಂಡು ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ಕ್ಲೀವೇಜ್ ಆಫ್ ದಿ ಬಾಂಡ್ ಆಗುತ್ತೆ. ಆ ಕ್ಲೀವೇಜ್ ಆಫ್ ದಿ ಬಾಂಡ್ ಆಗಿದ್ದು ನಿಮಗೆ ಇಂಟರ್ಮೀಡಿಯೇಟ್ಸ್ನ ಕೊಡುತ್ತೆ. ಆ ಇಂಟರ್ಮೀಡಿಯೇಟ್ಸ್ ದೇ ಆರ್ ಹೈಲಿ ರಿಯಾಕ್ಟಿವ್ ಇನ್ ನೇಚರ್. ಹಂಗಾಗಿ ಅದಕ್ಕೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಹೇಳ್ತೀವಿ. ಇನ್ ಟರ್ನ್ ದಟ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಗೋಯಿಂಗ್ ಟು ಗಿವ್ ದಿ ಪ್ರಾಡಕ್ಟ್. ಸೊ ಒಂದು ಕೆಮಿಕಲ್ ರಿಯಾಕ್ಷನ್ ಅಥವಾ ಕೆಮಿಕಲ್ ಈಕ್ವೇಷನ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದರೆ ಅದರಲ್ಲಿ ಸಬ್ಸ್ಟ್ರೇಟ್ ಇರಬೇಕು, ಅಟ್ಯಾಕಿಂಗ್ ರಿಯೇಜೆಂಟ್ ಇರಬೇಕು, ಪ್ರಾಡಕ್ಟ್ ನಾವು ಡೈರೆಕ್ಟಾಗಿ ಬರಿತೀವಿ. ಬಟ್ ಟು ಗೆಟ್ ದಟ್ ಪ್ರಾಡಕ್ಟ್ ಇನ್ ಬಿಟ್ವೀನ್ ವಿ ಆರ್ ಗೋಯಿಂಗ್ ಟು ಗೆಟ್ ಒನ್ ಮೋರ್ ಟ್ರಾನ್ಸಿಷನರಿ ಸ್ಟೇಟ್ ಇದೆ. ಅದಕ್ಕೆ ನಾವು ಆ ಸ್ಟೇಟಲ್ಲಿ ಬರುವಂಥ ಪ್ರಾಡಕ್ಟ್ಗೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ನಾವು ಹೇಳ್ತೀವಿ. ಈ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಏನಿದೆಯಲ್ಲ, ದೇ ಆರ್ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ಸ್ಪೀಷೀಸ್. ಅಗೇನ್ ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ದಿ ಇಂಟರ್ಮೀಡಿಯೇಟ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್. ಆ ಕ್ಲಿವೇಜ್ ಹೇಳ್ದೆ ನಾನು, ಕ್ಲಿವೇಜ್ ಆಗ್ತಾ ಇದೆ ಅಂತ ಹೋಮೋಲಿಟಿಕ್ ಕ್ಲಿವೇಜ್ ಅಂತ ಕರಿತೀವಿ, ಹೆಟ್ರೋಲಿಟಿಕ್ ಕ್ಲಿವೇಜ್ ಅಂತ ಕರಿತೀವಿ. ಕೋವೆಲೆಂಟ್ ಬಾಂಡ್ ಏನಾಗ್ತಾ ಇದೆ, ಬ್ರೇಕ್ ಆಗ್ತಾ ಇದೆ, ಕಟ್ ಮಾಡ್ತಾ ಇದ್ವಿ, ಫಿಷನ್ ಮಾಡ್ತಾ ಇದ್ವಿ, ಡಿಸೋಸಿಯೇಟ್ ಮಾಡ್ತಾ ಇದ್ವಿ. ಆ ಸಬ್ಸ್ಟ್ರೇಟ್ ಏನಾಗುತ್ತೆ, ರಿಯೇಜೆಂಟ್ ಏನು ಮಾಡುತ್ತೆ, ಸಬ್ಸ್ಟ್ರೇಟ್ನ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿಬಿಟ್ಟು ನನಗೇನಾಗುತ್ತೆ, ಆ ಬಾಂಡ್ ಬ್ರೇಕ್ ಆಗುತ್ತೆ. ದೇ ಗೋಯಿಂಗ್ ಟು ಸ್ಟಾರ್ಟ್. ಆ ಬ್ರೇಕ್ ಆಗುವಂಥದ್ದು ಹೋಮೋಲಿಟಿಕ್ ಕ್ಲಿವೇಜ್ ಆಗ್ಬೋದು, ಇಲ್ಲಾಂದರೆ ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗ್ಬೋದು. ಹೋಮೋಲಿಟಿಕ್ ಕ್ಲಿವೇಜ್ ಅಂತಂದರೆ ಆ ಕೋವೆಲೆಂಟ್ ಬಾಂಡ್ ಏನಿದೆಯಲ್ಲ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಹೋಮೋಲಿಟಿಕ್ ಕ್ಲಿವೇಜ್ ಅಂತ ಕರಿತೀವಿ. ಹೆಟ್ರೋಲಿಟಿಕ್ ಕ್ಲಿವೇಜ್ ಅಂತಂದರೆ ಏನು ಅಂತಂದರೆ, ಒಂದು ಯಾವುದು ಸ್ಟ್ರಾಂಗ್ ಇರುತ್ತಲ್ಲ ದಟ್ ಗೋಯಿಂಗ್ ಟು ಪುಲ್. ಸೊ ಹೋಮೋಲಿಟಿಕ್ ಕ್ಲಿವೇಜ್ ಆದಾಗ ನಿಮಗೆ ಫ್ರೀ ರ್ಯಾಡಿಕಲ್ಸ್ ಬರುತ್ತೆ. ಹೆಟ್ರೋಲಿಟಿಕ್ ಕ್ಲಿವೇಜ್ ಆದಾಗ ನಿಮಗೆ ಕಾರ್ಬೋಕೆಟಿಯನ್ ಅಥವಾ ಕಾರ್ಬನಿಯಾನ್ ಫಾರ್ಮೇಷನ್ ಆಗುತ್ತೆ. ಈ ಎಲ್ಲದಕ್ಕೂ ನಾವೇನಂತ ಕರಿತೀವಿ, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಇದ್ರ ಜೊತೆಗೆ ಕಾರ್ಬಿನ್ಸ್ ಇರ್ಬೋದು, ನೈಟ್ರಿನ್ಸ್ ಇರ್ಬೋದು, ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಆಯಿತು ಅಂದರೆ ಅರೈನ್ಸ್ ಇರ್ಬೋದು ಅಥವಾ ಬೆನ್ಸೈಮ್ಸ್ ಇರ್ಬೋದು. ಇದೆಲ್ಲದಕ್ಕೂ ನಾವೇನಂತ ಕರಿತೀವಿ, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಈ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಮೆಕ್ಯಾನಿಸಮ್. ಹಾಗಾದರೆ ಮೆಕ್ಯಾನಿಸಮ್ ಅಂದ್ರೇನು? ನಾನು ಮುಂಚೆನೇ ಹೇಳಿದೆ, ಒಂದು ಆರ್ಗ್ಯಾನಿಕ್ ರಿಯಾಕ್ಷನ್ ಆಗಬೇಕು ಅಂದರೆ ರಿಯಾಕ್ಟೆಂಟ್ಸ್ ಬೇಕು. ಅದರಲ್ಲಿ ಅಟ್ಯಾಕಿಂಗ್ ರಿಯೇಜೆಂಟ್ ಇರುತ್ತೆ. ಅಟ್ಯಾಕಿಂಗ್ ರಿಯೇಜೆಂಟ್ ವಿಲ್ ಗೋಯಿಂಗ್ ಟು ಕ್ಲೀವ್ ದಿ ಗೋಯಿಂಗ್ ಟು ಅಟ್ಯಾಕ್ ದಿ ಆನ್ ದಿ ಸಬ್ಸ್ಟ್ರೇಟ್ ಆಗುತ್ತೆ. ಅಟ್ಯಾಕ್ ಆದಾಗ ಹೋಮೋಲಿಟಿಕ್ ಕ್ಲಿವೇಜ್ ಆಗ್ಬೋದು, ಹೆಟ್ರೋಲಿಟಿಕ್ ಕ್ಲಿವೇಜ್ ಆಗ್ಬೋದು. ಆ ಕ್ಲಿವೇಜ್ ಆದಮೇಲೆ ನಿಮಗೊಂದು ಟ್ರಾನ್ಸಿಷನರಿ ಸ್ಟೇಟ್ ಬರುತ್ತೆ, ದಟ್ ಗೋಯಿಂಗ್ ಟು ಲೀಡ್ ಟು ಇಂಟರ್ಮೀಡಿಯೇಟ್. ಆ ಇಂಟರ್ಮೀಡಿಯೇಟಿಂದ ನಿಮಗೆ ಪ್ರಾಡಕ್ಟ್ ಬರುತ್ತೆ. ಎಂಟೈರ್ ಪಾತ್ ಏನಿದೆಯಲ್ಲ, ದ ಪಾತ್ ಇನ್ ವಿಚ್ ಯುವರ್ ರಿಯಾಕ್ಟೆಂಟ್ ಗೆಟ್ ಕನ್ವರ್ಟೆಡ್ ಇಂಟು products through intermediate, that entire path, entire road, entire distance we are going to call as a mechanism. ಅದಕ್ಕೆ ಏನಂತ ಕರಿತೀವಿ ನಾವು, ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಓಲ್ಡ್ ಬಾಂಡ್ ಬ್ರೇಕ್ ಆಗುತ್ತೆ, ನ್ಯೂ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಇನ್ ಬಿಟ್ವೀನ್ ಇಂಟರ್ಮೀಡಿಯೇಟ್ಸ್ ಬರುತ್ತೆ, ಸ್ಟೆಬಿಲಿಟಿ ಆಫ್ ದಿ ಇಂಟರ್ಮೀಡಿಯೇಟ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ಆ ಎಲ್ಲನೂ ಹೇಳ್ತೀವಲ್ಲ, ಪ್ರಾಡಕ್ಟಿಂದ ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಫಾರ್ಮೇಷನ್ ಆಗೋ ತನಕ ಆ ರಿಯಾಕ್ಟೆಂಟ್ಸು ಅಥವಾ ಮಾಲಿಕ್ಯೂಲ್ಸು ಹೌ ದೇ ಗೋಯಿಂಗ್ ಟು ಟ್ರಾವೆಲ್, in what way they are going to break, what is the amount of the intermediate that we are going to get, ಎವ್ರಿಥಿಂಗ್ ಹೇಳ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಅಂತ ಹೇಳ್ತಾ ಇದ್ವಿ. ಇಲ್ಲಿ ನೋಡಿ, ಎರಡು ಗ್ರೀನ್ ಬಾಲ್ಸ್ ಇದೆ, ಒಂದು ಅಟ್ಯಾಕ್ ಆಗ್ತಿದೆ, ಇನ್ನೊಂದು ಏನಾಗ್ತಿದೆ, ಡಿಟ್ಯಾಚ್ ಆಗ್ತಾ ಇದೆ. ಈ ರೀತಿ ಒಂದು ಓಲ್ಡ್ ಬಾಂಡ್ ಬ್ರೇಕ್ ಆಗುತ್ತೆ, ನ್ಯೂ ಬಾಂಡ್ ಫಾರ್ಮೇಷನ್ ಆಗಬೇಕು. ಸೊ ಇದು ಯಾವ ಮೆಥಡಲ್ಲಿ ನಮಗೆ ಫಾಲೋ ಆಗುತ್ತೆ, ಹೇಗೆ ಓಲ್ಡ್ ಬಾಂಡ್ ಬ್ರೇಕ್ ಆಗುತ್ತೆ, ಹೋಮೋಲಿಟಿಕ್ಲಿ ಕ್ಲಿವೇಜ್ ಆಗುತ್ತಾ, ಹೆಟ್ರೋಲಿಟಿಕಲಿ ಕ್ಲಿವೇಜ್ ಆಗುತ್ತಾ, ಯಾವ ರೀತಿ ಇಂಟರ್ಮೀಡಿಯೇಟ್ಸ್ ಬರುತ್ತೆ, ಆ ಇಂಟರ್ಮೀಡಿಯೇಟು ಹೇಗೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಎಂಟೈರ್ ಥಿಂಗಿಗೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಅಂತ ಕರಿತೀವಿ. ಸೊ ಆ ಮೆಕ್ಯಾನಿಸಮ್ ಅರ್ಥ ಮಾಡ್ಕೋಬೇಕು ಅಂತಂದರೆ ನನಗೆ ಪೊಸಿಷನ್ ಆಫ್ ದಿ ಆಟಮ್ ಗೊತ್ತಿರಬೇಕು, ಆ್ಯಸ್ ಎ ಫಂಕ್ಷನ್ ಆಫ್ ಟೈಮ್ ಇನ್ ಎ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಆ್ಯಸ್ ದೇ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್. ಸೊ ನನಗೆ ಈ ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್ ಅಥವಾ ಈ ಮೆಕ್ಯಾನಿಸಮ್ ಏನು ಹೇಳುತ್ತೆ ಅಂದರೆ, ಯಾವ ಪಾತಲ್ಲಿ ನಿಮಗೆ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಿದೆ, ಯಾವ ರೀತಿ ಬಾಂಡ್ ಕ್ಲೀವ್ ಆಗ್ತಾ ಇದೆ, ಹೋಮೋಲಿಟಿಕಲಿ ಆಗ್ತಾ ಇದೆಯಾ, ಹೆಟ್ರೋಲಿಟಿಕಲಿ ಆಗ್ತಾ ಇದೆಯಾ, ವಾಟ್ಸ್ ದ ಟೈಪ್ ಆಫ್ ಇಂಟರ್ಮೀಡಿಯೇಟ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್. ಆ ಇಂಟರ್ಮೀಡಿಯೇಟು ತನ್ನಷ್ಟಕ್ಕೆ ತಾನೇ ಸ್ಟೇಬಲ್ ಆಗಿ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಆಗ್ತಾ ಇದೆಯಾ, ಎಲ್ಲನೂ ನೀವೇನು ಮಾಡ್ಕೋಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನೆಲ್ಲ ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಆ ಪರ್ಟಿಕ್ಯುಲರ್ಲಿ ಆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಏನು ಬರ್ತಾರ, ಅದರದ್ದು ಲೈಫ್ ಸ್ಪ್ಯಾನು ತುಂಬ ಕಡಿಮೆ ಇರುತ್ತೆ, 10⁻⁻14 ಸೆಕೆಂಡ್ಸ್ ಅಷ್ಟು ಕಡಿಮೆ ಇರುತ್ತೆ. ಹಾಗಾಗಿ ನನಗೆ ಆ ಪಾತ್ ಇರ್ಬೋದು ಅಥವಾ ಇಂಟರ್ಮೀಡಿಯೇಟ್ ಇರ್ಬೋದು, ಅದನ್ನು ನನಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಡೈರೆಕ್ಟ್ ಎವಿಡೆನ್ಸಸ್ಸು ಸಿಕ್ಕುವಂಥದ್ದು ಕಷ್ಟ ಆಗುತ್ತೆ. ನೋ ಡೌಟ್ ನೌಡೇಸ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದಿ ಸ್ಪೆಕ್ಟ್ರೋಸ್ಕೋಪಿಕ್ ಟೆಕ್ನಿಕ್ಸ್ ಇದೆ, ಅದ್ರ ಪ್ರಕಾರ ಐಡೆಂಟಿಫೈ ಮಾಡ್ಬೋದು. ಅದೇ ರೀತಿ ಅದಕ್ಕಿಂತ ಮುಂಚೆ, ಸ್ಪೆಕ್ಟ್ರೋಸ್ಕೋಪಿ ಬರೋಕ್ಕಿಂತ ಮುಂಚೆ ಅಂತಂದರೆ ಹೇಗೆ ಮೆಕ್ಯಾನಿಸಮ್ನ ಪ್ರಿಡಿಕ್ಟ್ ಮಾಡ್ತಾಯಿದ್ರು ಅಂದರೆ, ಇನ್ನೇನು ಇಂಡೈರೆಕ್ಟ್ ಎವಿಡೆನ್ಸ್ ಇಂದ ಇದಿರ್ಬೋದಾ ಮೆಕ್ಯಾನಿಸಮ್ ಅಂತ ಅವರು ಐಡೆಂಟಿಫೈ ಮಾಡ್ತಾಯಿದ್ರು. ಅದಕ್ಕೆ ನಾವೇನಂತ ಕರಿತೀವಿ,
ಪ್ರಾಡಕ್ಟ್ ಅನಾಲಿಸಿಸ್ ಅಂತ ಕರಿತೀವಿ. ಆ ಪ್ರಾಡಕ್ಟ್ ಬಂದಿದೆ, ಯಾಕೆ ಆ ರೀತಿಯಾಗಿ ಪ್ರಾಡಕ್ಟ್ ಬರ್ತಿದೆ ಅಂತ ನಾವು ಅನಲೈಸ್ ಮಾಡ್ತೀವಿ. ಸೊ ಈ ಪ್ರಾಡಕ್ಟ್ ಬರಬೇಕು ಅಂದರೆ ಅದು ಈ ಪಾತಲ್ಲಿ ಕ್ಲೀವ್ ಆಗಿರಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ನಾಟ್ ಇನ್ ಎ ಡೈರೆಕ್ಟ್ ಮ್ಯಾನರ್, ಇನ್ ಅನ್ ಇಂಡೈರೆಕ್ಟ್ ಮ್ಯಾನರ್. ಹಾಗಾಗಿ ಯಾವುದೇ ಒಂದು ರಿಯಾಕ್ಷನ್ ಮೆಕ್ಯಾನಿಸಮ್ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಫಸ್ಟ್ ಸ್ಟೆಪ್ ಏನು ಅಂದರೆ ಕ್ಯಾರೆಕ್ಟರ್ ಆಫ್ ದಟ್ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಯಾವ್ದು ಫಾರ್ಮೇಷನ್ ಆಗ್ತಿದೆ ಅದನ್ನು ನಾನು ತಿಳ್ಕೊಬೇಕಾಗತ್ತೆ. ಪ್ರಾಡಕ್ಟ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಅದು ಬಂದ ಮೇಲೆ ಅದಕ್ಕೆ ಪ್ರಾಕ್ಟಿಕಲಿ ನನಗೆ ಎಕ್ಸ್ಪೆರಿಮೆಂಟಲ್ ಔಟ್ಪುಟ್ ಏನು ಬರುತ್ತಲ್ಲ ಆ ಬೇಸಿಸ್ ಮೇಲೆ ರಿಯಾಕ್ಷನ್ ಮೆಕ್ಯಾನಿಸಮ್ ಇರ್ಬೋದಾ, ಆ ರಿಯಾಕ್ಟೆಂಟು ಈ ಪಾತ್ ಆಗಿರ್ಬೋದಾ, ಈ ಪಾತ್ ಆಗಿರೋದಕ್ಕೋಸ್ಕರನೇ ಈ ಪ್ರಾಡಕ್ಟ್ ಬರ್ತಾ ಇದೆ ಅಂತ ನಾನು ಡಿಸೈಡ್ ಮಾಡ್ತೀನಿ. ಅದಕ್ಕೆ ನಾನು ಅಂತ ಕರಿತೀನಿ ಪ್ರಾಡಕ್ಟ್ ಅನಾಲಿಸಿಸ್ ಅಂತ ಕರಿತೀನಿ, ಇಲ್ಲಾಂದರೆ ಮೆಥಡ್ಸ್ ಆಫ್ ಡಿಟರ್ಮೈನಿಂಗ್ ದಿ ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ ಹೇಳ್ತೀನಿ. ಎಷ್ಟೊಂದು ಮೆಥಡ್ಗಳಿವೆ. ಒಂದೇ ಮೆಥಡಿಂದ ನನಗೆ ರಿಯಾಕ್ಷನ್ ಹೇಳ್ಬೋದು ಅಂತ ಅನ್ನೋದು ಕಷ್ಟ ಆಗುತ್ತೆ. ಸಮ್ಟೈಮ್ಸ್ ಐ ಮೇ ಯೂಸ್ ಮೋರ್ ದ್ಯಾನ್ ಒನ್ ಮೆಥಡ್ ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ರಿಯಾಕ್ಷನ್ ಮೆಕ್ಯಾನಿಸಮ್ ಆಫ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್. ಸೊ ಅದಕ್ಕೆ ಬೇರೆ ಬೇರೆ ಮೆಥಡ್ಗಳಿವೆ. ಅದು ಯಾವ್ಯಾವ ಮೆಥಡ್ ಅಂತಂದರೆ ಪ್ರಾಡಕ್ಟ್ ಅನಾಲಿಸಿಸ್, ಐಡೆಂಟಿಫಿಕೇಷನ್ ಆಫ್ ದಿ ಪ್ರಾಡಕ್ಟ್, ಐಸೋಲೇಷನ್ ಆಫ್ ದಿ ಇಂಟರ್ಮೀಡಿಯೇಟ್, ಡಿಟೆಕ್ಷನ್ ಆಫ್ ಎನ್ ಇಂಟರ್ಮೀಡಿಯೇಟ್, ಸ್ಟೀರಿಯೋಕೆಮಿಕಲ್ ಎವಿಡೆನ್ಸ್, ಐಸೋಟೋಪ್ ಲೇಬಲಿಂಗ್ ಅಥವಾ ಟ್ರೇಸರ್ ಟೆಕ್ನಿಕ್ ಅಂತ ಹೇಳ್ತಾರೆ, ಕೈನೆಟಿಕ್ ಸ್ಟಡೀಸು, ಕ್ರಾಸ್ ಓವರ್ ಎಕ್ಸ್ಪೆರಿಮೆಂಟು, ಎಫೆಕ್ಟ್ ಆಫ್ ಕೆಟಲಿಸ್ಟ್. ಸೊ ಇದೆಲ್ಲನೂ ನನಗೇನು ಮಾಡುತ್ತೆ, ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ರಿಯಾಕ್ಷನ್ ಮೆಕ್ಯಾನಿಸಮ್ ಯಾವುದಿರ್ಬೋದು. ಇದಕ್ಕೆ ಒಂದೊಂದಕ್ಕೆ ಒಂದೊಂದು ಎಕ್ಸಾಂಪಲ್ ತೊಗೊಂಡು ಫಸ್ಟ್ ಏನು ಮಾಡಬೇಕಾಗತ್ತೆ, ನಾವು ಯಾವ ಪ್ರಾಡಕ್ಟ್ ಬಂದಿದೆ ಅಂತ, ಪ್ರಾಡಕ್ಟ್ ಯಾವುದು ಅಂತ ನೋಡಬೇಕಾಗತ್ತೆ. ಅದಾದಮೇಲೆ ಐಡೆಂಟಿಫಿಕೇಷನ್ ಆಫ್ ದಿ ಪ್ರಾಡಕ್ಟ್ ಮಾಡಬೇಕಾಗತ್ತೆ. ಸಾಧ್ಯ ಆಯಿತು ಅಂದರೆ ಐಸೋಲೇಷನ್ ಮಾಡಬೇಕಾಗತ್ತೆ. ಐಸೋಲೇಷನ್ ಆಗಲಿಲ್ಲ ಅಂತಂದರೆ ಡಿಟೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಲ್ಲದೆ ಸ್ಟೀರಿಯೋಕೆಮಿಕಲ್ ಎವಿಡೆನ್ಸ್ ಇರ್ಬೋದು, ಐಸೋಟೋಪ್ ಲೇಬಲಿಂಗ್ ಇರ್ಬೋದು, ಕೈನೆಟಿಕ್ ಸ್ಟಡೀಸು, ಕ್ರಾಸ್ ಓವರ್ ಎಕ್ಸ್ಪೆರಿಮೆಂಟಿಂದ ಇದೇ ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಅದನ್ನು ನಾವು ಈ ಚಾಪ್ಟ್ರಲ್ಲಿ ಇನ್ ಡೀಟೇಲ್ ಆಗಿ ಓದ್ತಾ ಹೋಗ್ತೀರಾ. ಸೊ ನನಗೆ ಈ ರಿಯಾಕ್ಷನ್ ಮೆಕ್ಯಾನಿಸಮ್ ಏನಿದೆಯಲ್ಲ ದಟ್ ಕುಡ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ in order to know how that product has been formed. Thank you. All the best.